ಅಮೆರಿಕಾದಲ್ಲೇ ಟ್ರಂಪ್ ಅಹಂಕಾರ ಧೂಳಿಪಟವಾಗಿದೆ. ಅದು H-1B ವೀಸಾ ನಿಯಮವನ್ನು ರದ್ದುಪಡಿಸಿದ ಅಮೆರಿಕ ಕೋರ್ಟ್. ಅಮೆರಿಕಾದಲ್ಲಿ ಇದು ಭಾರತೀಯರ ಮಹಾ ವಿಜಯ ಅಂತ ಬಣ್ಣಿಸಲಾಗ್ತಾ ಇದ್ರೆ ಟ್ರಂಪ್ಗೆ ಕೊಟ್ಟಿರುವಂತಹ ದೊಡ್ಡ ಚಾಟಿ ಇದು. ಅಂದ್ರೆ ಟ್ರಂಪ್ಗೆ ಕೋರ್ಟ್ ಚಾಟಿ ಬೀಸಿದೆ. ಇದರ ಬೆನ್ನಲ್ಲೇ ಜಾಗತಿಕ ಮಟ್ಟದಲ್ಲಿ ಸಂಭ್ರಮ ಮನೆ ಮಾಡಿದೆ. ಟ್ರಂಪ್ಗೆ ಕೋರ್ಟ್ ಚಾಟಿ ಬೀಸಿರೋದ್ರಿಂದ ಅಮೆರಿಕಾದಲ್ಲಿ ಅನಿವಾಸಿ ಭಾರತೀಯರ ಜಯಘೋಷ ಮೊಳಗಿದೆ. ಮ್ಯಾಸಚೂಸೆಟ್ಸ್ ಫೆಡರಲ್ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದು, ಕೋರ್ಟ್ ತೀರ್ಪಿಗೆ ಅನಿವಾಸಿ ಭಾರತೀಯರು ರೆಡ್ ಕಾರ್ಪೆಟ್ ಹಾಕಿದ್ದು ಸಲ್ಯೂಟ್ ಮಾಡಿದ್ದಾರೆ. ವೀಸಾಗೆ 80 ಲಕ್ಷ ರೂಪಾಯಿ ಪಾವತಿಸಲು ಆರ್ಡರ್ ಮಾಡಿದ್ದ ಇದೇ ಟ್ರಂಪ್. ಈತನ ಹುಚ್ಚುತನಕ್ಕೆ ಇದೀಗ ಮುಖಭಂಗ ಆಗಿದೆ. ಚಾಟಿ ಬೀಸಿದೆ ಕೋರ್ಟ್. ಹಠಮಾರಿ ಟ್ರಂಪ್ಗೆ ಕಾನೂನಿನ ಪಾಠವನ್ನು ಜಡ್ಜ್ ಕಲಿಸಿದ್ದಾರೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಟ್ರಂಪ್ ಇಮೇಜ್ ಈಗ ಫುಲ್ ಡ್ಯಾಮೇಜ್. ಬ್ಯಾಕ್ ಟು ಬ್ಯಾಕ್ ಮುಖಭಂಗವನ್ನು ಎದುರಿಸ್ತಾ ಇದ್ದಾರೆ ವೈಟ್ ಹೌಸ್. ಅಮೆರಿಕಾದಲ್ಲಿರೋ ಭಾರತೀಯ ಪ್ರತಿಭೆಗಳ ಭವಿಷ್ಯ ಈಗ ಭದ್ರವಾಗಿದೆ ಅನ್ನೋದು ಕೋರ್ಟ್ನ ತೀರ್ಪಿನಿಂದ ಗೊತ್ತಾಗ್ತಾ ಇದೆ. ಅಮೆರಿಕಾದ ಹುಚ್ಚು ದೊರೆ ಅಂತೆಲ್ಲ ಕರೆಸಿಕೊಳ್ಳುವಂತಹ ಮತ್ತೆ ಈತನನ್ನ ಆಯ್ಕೆ ಮಾಡಿದಂತಹ ಪ್ರಜೆಗಳು ಅವರಿಗೆ ಅರಿವಿರಲಿಲ್ವೇ ಅಂತ ಜನ ಮಾತಾಡ್ಕೋತಾರೆ. ಸೊ ಅಂತ ಒಬ್ಬ ಟ್ರಂಪ್ನನ್ನು ಭಾರತೀಯರ ವಿರುದ್ಧ ಹೋಗ್ಲಿಕ್ಕೆ ಮುಂದಾಗಿದ್ದಂತಹ ಟ್ರಂಪ್ಗೆ ಇವತ್ತು ಚಾಟಿ ಬೀಸಿರುವಂಥದ್ದು ಇದೇ ಅಲ್ಲಿನ ಕೋರ್ಟ್. ಬಹುದೊಡ್ಡ ಮುಖಭಂಗವನ್ನು ಎದುರಿಸುವಂತಾಗಿರುವಂಥದ್ದು. ಯಾಕೆಂದರೆ ವೀಸಾಗೆ 80 ಲಕ್ಷ ರೂಪಾಯಿ ಪಾವತಿಸುವುದಕ್ಕೆ ಆರ್ಡರ್ ಮಾಡಿದ್ದಂಥ ಟ್ರಂಪ್. ಸೊ ಆ ಟ್ರಂಪ್ನ ನಡವಳಿಕೆಗೆ ಇದೀಗ ಕೋರ್ಟ್ ಬಹುದೊಡ್ಡ ರೀತಿಯ ತೀರ್ಪನ್ನು ಕೊಡುವ ಮೂಲಕ ದೊಡ್ಡ ಶಾಕ್ ಕೊಟ್ಟಿದೆ ಟ್ರಂಪ್ಗೆ ಇದು ದೊಡ್ಡ ಮುಖಭಂಗ. H-1B ವೀಸಾ ನಿಯಮ ರದ್ದುಪಡಿಸಿರುವಂಥದ್ದು ಅಮೆರಿಕ ಕೋರ್ಟ್. ಆ ಮೂಲಕ ಟ್ರಂಪ್ಗೆ ಭಾರಿ ಮುಖಭಂಗ ಎದುರಾಗುವಂತೆ ಆಗಿದೆ.